ಕೇಂದ್ರ ಸಚಿವ ಅಮಿತ್ ಶಾ ರವರು ಕೇಂದ್ರ ಲೋಕಸಭಾ ಅಧಿವೇಶನದಲ್ಲಿ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳುವುದೇ ದೊಡ್ಡ ವ್ಯಸನವಾಗಿದೆ ಎಂದು ಹೇಳಿಕೆಯನ್ನು ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಶೋಷಿತ ಸಮುದಾಯಗಳಿಗೆ ಅವಮಾನಿಸಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ವತಿಯಿಂದ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಕೋಲಾರದ ಹಳೆ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ರವರ ಭಾವಚಿತ್ರವನ್ನು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಲಾಯಿತು. ಈ ದೇಶದ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ಪ್ರಪಂಚವೇ ಒಪ್ಪಿಕೊಂಡಿದೆ. ಆದರೆ ಈ ಕೊಳಕು ಮನಸ್ಥಿತಿ ಉಳ್ಳವರು ಬಾಬಾ ಸಾಹೇಬರನ್ನ ಪ್ರತಿನಿತ್ಯ ಅವಮಾನಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್, ಜಿಲ್ಲಾ ಸಂಚಾಲಕ ನಾಗನಾಳ ಮುನಿಯಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರಾದ ಕಾಟಿಲ್ ವೆಂಕಟರಮಣಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾದ ಚವ್ವೇನಹಳ್ಳಿ ವಿಜಿ, ಮಧುವತಿ ಕೇಶವ, ಮದನಹಳ್ಳಿ ವೆಂಕಟೇಶ್, ಮುನಿಚೌಡಪ್ಪ, ಗೋವಿಂದರಾಜು, ಎಸ್ಜೆ ಸುಬ್ರಹ್ಮಣಿ, ಮಾಲೂರು ತಾಲೂಕು ಸಂಚಾಲಕರಾದ ಎಸ್ಎಂ ವೆಂಕಟೇಶ್, ತಾಲೂಕು ಸಂಘಟನಾ ಸಂಚಾಲಕರುಗಳಾದ ದೊಡ್ಡಕಲಹಳ್ಳಿ ನಾರಾಯಣಸ್ವಾಮಿ, ತಿರುಮಲೇಶ್, ಬಂಡಹಳ್ಳಿ ನಾರಾಯಣಸ್ವಾಮಿ, ಯಶವಂತಪುರ ಮುನಿರಾಜಪ್ಪ, ಫಿಲ್ಟರ್ ನಾರಾಯಣಸ್ವಾಮಿ, ಗಾಂಧಿ ಸರ್ಕಲ್ ಬಾಬು ಮುಂತಾದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸರವರ ನೇತೃತ್ವದಲ್ಲಿ ಏನು ನಿನ್ನೆ ಲೋಕಸಭೆಯಲ್ಲಿ ಈ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಳಿ ಅದೊಂದು ವ್ಯಸನ ಆಗ್ಬಿಟ್ಟಿದ್ದಾರೆ ಈ ಭಾರತದಲ್ಲಿ ಅಂತ ಹೇಳಿರ್ತಕ್ಕಂಥ ಒಂದು ಹೇಳಿಕೆ ದುರದೃಷ್ಟಕರ. ಯಾಕಂದ್ರೆ ಮೋದಿ ಅಂತೇಳಿ ಅವ್ರಿಗೇನೋ ಅಪ್ಪಿಮ ಕೊಟ್ಟಿದ್ರು ಏನೋ ಇವತ್ತು ಸಾರ್ವಜನಿಕರಿಗೆ, ಇಲ್ಲ ಅಥವಾ ಅದು ಪ್ಯಾಕೇಜ್ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ರನ್ನ ಗುರಿಯಾಗಿರಿಸಿಕೊಂಡು ಹೇಳಿರ್ತಕ್ಕಂಥ ಮಾತಲ್ಲ ಇದು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ಗುರಿಯಾಗಿರಿಸಿಕೊಂಡು ಹೇಳಿರ್ತಕ್ಕಂಥ ಒಂದು ದಾಳಿ ಇದು. ಯಾಕಪ್ಪ ಅಂತ ಹೇಳ್ತೀರಂದ್ರೆ, ಮುಸ್ಲಿಮ್ಸ್ ಅಂದ ತಕ್ಷಣನೇ ಸಂವಿಧಾನ ಅಂತಾರೆ ಅವರು, ಸಂವಿಧಾನ ಪರವಾಗಿ ಅವ್ರು ನಡ್ಕೊಳ್ಳಲ್ಲ ಅಂತಾರೆ. ನಾವು ಸಂವಿಧಾನ ಅಂದ್ರೆ ಅವರು ಕಾಂಗ್ರೆಸ್ ಅವರು ಸಂಸತ್ ಸಭೆಯಲ್ಲಿ ವಿರೋಧ ಮಾಡಬಾರ್ದು ಅಂತೇಳಿ, ನೀವು ನೆಹರು ಇದ್ದಂತ ಕಾಲದಲ್ಲಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರಿ, ನೀವು ಅಂಬೇಡ್ಕರ್ಗೆ ಸತ್ತಾಗ ಜಾಗ ಕೊಡಲ್ಲ ಅಂತೇಳಿ ಕಾಂಗ್ರೆಸ್ನವ್ರನ್ನ ಬಾಯಿ ಬಿಚ್ಚಿಸಬಹುದೇ ವಿನಃ ಈ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮಕ್ಳಿರ್ತಕ್ಕ ಇಲ್ಲಿ ಇರೋವರೆಗೂ ಸಹ ಯಾರು ಸಹ ನಮ್ಮ ಬಾಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ.
ಆ ಒಂದು ಶಕ್ತಿಯನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಮಗೆ ಅಗಾಧವಾಗಿರ್ತಕ್ಕಂಥ ಹೋರಾಟದ ರಥವನ್ನು ಬಿಟ್ಟೋಗಿದ್ದಾರೆ. ಆ ರಥವನ್ನು ಎಳೆಯೋದ್ರ ಮುಖಾಂತರ ಈ ಕೇಂದ್ರ ಸರ್ಕಾರದಲ್ಲಿ ಏನು ಗುಲಾಮ್ಗಿರಿ ಮಾಡಿಕೊಂಡು ಅವರಿಗೆ ಬಕೆಟ್ ಹಿಡ್ಕೊಂಡು ಏನು ಕೇಂದ್ರ ಸಚಿವನಾಗಿದ್ದಾನೆ ಅಮಿತ್ ಶಾ, ಅವನು ಈ ದೇಶದಿಂದ ಗಡಿಪಾರ ಮಾಡೋವರೆಗೂ ಸಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡುತ್ತೆ.